ನಂಬಿಕೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಪ್ರೀತಿ ಅಂದ್ರೆ ನಂಬಿಕೆ ಅಲ್ಲ, ನೋವು ಅನ್ನೋದನ್ನ ಮುಖಕ್ಕೆ ಹೊಡೆದಂಗೆ ನಿರೂಪಿಸ್ಬಿಟ್ಟೆ. ನಾನಿಷ್ಟು ವರ್ಷ ಇಟ್ಟು ನಂಬಿಕೆನ ನೀನು ಒಂದು ಸುಳ್ಳಿಂದ ಮುರಿದಾಕ್ಬಿಟ್ಟೆ. ಇದು ಸರಿನಾ ಸಚಿನ್? ನಿಂಗೆ ಅಪ್ಪ ಅಮ್ಮ ಇದ್ರು ಯಾಕಿಲ್ಲ ಅಂತ ಸುಳ್ಳು ಹೇಳ್ದೆ. ನೀನು ಅನಾಥ ಅಲ್ಲ ಅನ್ನೋ ವಿಷಯ ನಂಗೆ ಸಮಾಧಾನ ಕೊಟ್ರು. ನೀನು ಹೇಳಿರೋ ಸುಳ್ಳು ಹತ್ತರಷ್ಟು ದುಃಖ ಕೊಡ್ತಿದೆ. ಇನ್ಯಾವತ್ತೂ ನಾನು ನಿನ್ನ ನಂಬಲ್ಲ. ಐ ಹೇಟ್ ಯು ಫಾರ್ ಎವರ್. ಸುಮಾ, ಬಂದಿರೋಳು ರಾಜಿ ಬಾಜಿ ಕಟ್ಟಕ್ ತಯಾರಾಗಿ ಅಂತ ಹೇಳ್ಬಿಟ್ಟು ಈಗ ನಾನೇ ಬಾಯ್ ಮಾಡ್ಕೊಳಂಗ ಆಗೋಯ್ತಲ್ಲ ಶಿವನೇ. ಅಯ್ಯೋ, ಆ ಕಲಿ ಸಿಗ್ಲಿಲ್ಲ ಅಂತಂದ್ರೆ ಸಿಂಗಾರವ್ವ ನನ್ನ ಚಚ್ತಾಳೋ ಕೊಚ್ತಾಳೋ ಕೊಂದಾಗ್ತಾಳೋ ಒಂದು ಅರ್ಥ ಆಗ್ತಿಲ್ಲ. ಅಯ್ಯೋ ರಾಜಿ, ಇದ್ಯಾಕೆ ಏನೇ ಆಯ್ತು ನಿನಗೆ? ತಲೆ ಮ್ಯಾಗ ಬಟ್ಟೆ ಹಾಕೊಂಡು ಒಳ್ಳೆ ಭಿಕ್ಷೆ ತೊಳಂಗ್ ಕೂತಿದ್ಯಾ? ನೋಡಂಜಮ್ಮ, ಮೊದ್ಲೇ ನನ್ ತಲೆ ಕೆಟ್ಟೈತೆ, ಇನ್ನು ನನ್ ತಲೆ ಕೆಡ್ಸ್ಬೇಡ, ಸುಮ್ನೆ ಹೋಯ್ತಾ ಇರೋ. ಅಲ್ಲ ಕಣೆ, ಹಾಳಾದವಳೆ. ಗುರ್ತು ಪರಿಚಯ ಇರೋಳು ಬಿಸ್ನಾಗ ಹಿಂಗ್ ಕೂಂತವಳೆ. ಏನಾಯ್ತು ಎತ್ತ ಅಂತ ವಿಚಾರ್ತಾನಂತ ಬಂದ್ರೆ ನಾನೇ ಹೋಗು ಅಂದಿಯಾ? ಕಣ್ಣೆ ಹೋಯ್ತಿರೋ ಹಂಗಿದೆ. ಕಲಿ ನಿಂತ್ಕೊಡು. ಯಾರಮ್ಮ ನೀನು? ನನಗೆ ಸಂಪೂರ್ಣ ಬೇರೆ ಯಾರು ಅನ್ಕೊಂಡೆ. ಏನೇ ಆಯ್ತು ನಿನ್ಗೆ? ಒಳ್ಳೆ ಹೊಟ್ಟೆ ಕಿತ್ಕೊಂಡವಳಂಗ ಗಿತ್ತಿಂದ ಓಡಾಡ್ತಿದ್ಯಲ್ಲ. ಬೇದಿ ಗೀದಿ ಆಯ್ತಾಯ್ತ ಹಿಂಗೆ? ಹೊಟ್ಟೆ ಒಳಗಡೆ ಗುಳುಗುಳು ಅಂತೈತೆ, ಅದಕ್ಕೆ. ಏನ್ ರಜೆ? ಮನೆನಾಗೆ ಕಾಲ್ ಮೇಲೆ ಕಾಲು ಹಾಕೊಂಡು ಪ್ಯಾನ್ ಹಾಕೊಂಡು ತಣ್ಣು ಕುಂತ್ಕೊಳ್ಳೋದು ಬಿಟ್ಟು ಬೀದಿನಾಗೆ ತಲೆ ಮೇಲೆ ಬಟ್ಟೆ ಹಾಕೊಂಡು ಕುಂತಿದ್ಯಲ್ಲ, ಏನು ಸಮಾಚಾರ? ನಾನು ಬೀದಿಲಾದ್ರೂ ಕೂತ್ಕೋತೀನಿ, ಬಾಯಿನಾದ್ರೂ ಪಡ್ಕೋತೀನಿ. ನಿನಗೇನ ಯಾಕಷ್ಟ? ನೀನು ಹಿಂಗೆಲ್ಲ ಮಾಡಿದ್ರೆ ನನ್ಗೆ ಕಷ್ಟ ಅಲ್ಲ, ಇಷ್ಟ. ಏನ್ ಗೋಪಾಲಯ್ಯ ನೀನು? ಎಂಡ್ರು ಚಿಂತೆ ಹಾಕುಂತವಳೆ, ನೀ ನೋಡಿದ್ರೆ ಬೆಂಕಿಗೆ ತುಪ್ಪ ಸೂರ್ಯ ಮಾತಾಡ್ತಿದ್ಯಲ್ಲ, ಸರಿಯಾ? ಅಲ್ಲ ನಂಜಮ್ಮ, ಇವಳು ಎಷ್ಟು ಜನದ ಕಣ್ಣೀರಲ್ಲಿ ತನ್ನ ಬೇಳೆ ಬೇಯಿಸ್ಕೊಂಡಿಲ್ಲ. ಅಂಥದ್ರಾಗೆ ಇವಳಿಗೆ ಬೇಯ್ತಾರೋವಾಗ ನಾನು ಖುಷಿ ಪಡೆದ್ರೆ ಇನ್ನೇನು ಮಾಡಲಿ ಹೇಳು? ಹೌದು, ಏನೋ ಎಣ್ಣೆ ಸೀಗೆಕಾಯಿ ಒಟ್ಟಿಗೆ ತರ್ಕೊಂಬಿಟ್ಟಿದ್ದೀರಿ. ಇಬ್ಬರು ಸೇರ್ಕೊಂಡು ಯಾರ್ದಾರ ತಲೆಗೆ ಬಿಸಿನೀರು ಸುರಿಬೇಕು ಅಂತ ಮಸಲಾತ್ ಮಾಡ್ತಿದ್ದೀರಾ, ಹೆಂಗೆ? ಏನ್ ಗೋಪಾಲಯ್ಯ ನೀನು ಬಾಯಿ ಮನೆಗೆಲ್ಲ ಮಾತಾಡ್ತಿದ್ಯಾ? ಯಾಕೆ ಹೆಂಗದೆ ಮೈಗೆ? ಯಾಕೆ ಪುಟ್ಟಕ್ಕನ ಮೆಸ್ಸೂಟ ಜಾಸ್ತಿ ಆಯ್ತಾ? ನೋಡಿ ನಂಜವ್ವ, ಈ ಕೊಳಕಿನ ಜೊತೆ ಸೇರಿಕೊಂಡು ನೀನು ಕೊಳಕಾಗ್ಬೇಡ. ಏಳು ಸಿಂಗಾರಮ್ಮ, ಫೋನ್ ಎತ್ತಕ್ಕೆ ಇಷ್ಟು ಹೊತ್ತು ಬೇಕಾ? ಅದು ಸ್ನಾನಕ್ಕೆ ಹೊಂಟೋಗಿದ್ದೆ, ಅದಕ್ಕೆ ತೆಗಿಯೋಕ್ಕಾಗಲಿಲ್ಲ. ಅಯ್ಯ ಸರಿ. ನನ್ನ ಮಗ ಹೇಗಿದ್ದಾನೆ? ಅವನ ಬೇರೆ ಕಡೆ ಶಿಫ್ಟ್ ಮಾಡಿದ್ಯಾ ತಾನೆ? ಓ, ಕಂಟಿ ಹುಡ್ಕಕ್ಕಿಂತ ಮುಂಚೆನೆ ಅವನ್ನ ಸಾಗಿಸ್ಬಿಟ್ಟಿದ್ದೆ. ಶಬಾಸ್, ಕೊಡ್ತಿರೋ ದುಡ್ಡಿಗೆ ನಿಯತ್ತಾಗಿ ಕೆಲಸ ಮಾಡ್ತಿದ್ಯಾ. ಹೀಗೆ ನನ್ನ ಮಗ ಯಾರ ಕಣ್ಣಿಗೂ ಬೀಳ್ದಿರೋ ಹಾಗೆ ಜೋಪಾನವಾಗಿ ನೋಡ್ಕೊ, ಅರ್ಥ ಆಯ್ತು ತಾನೆ? ಓ, ನೀನು ಏನು ಯೋಚನೆ ಮಾಡಬೇಡ ಸಿಂಗರಮ್ಮ, ನಿನ್ನ ಮಗನ ರಾಜನ ನೋಡ್ಕೊಂಡಂಗೆ ನೋಡ್ಕೊತಾ ಇವ್ನಿ. ಸರಿ, ಫೋನ್ ಇಡ್ತೀನಿ. ರಾಜಿ, ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದರೆ 3 ಮತ್ತೊಂದು ಅಂದ್ಲಂತೆ.
ಅಲ್ಲ ನಂತವನೇ ಗೊಂಬೆ ಆಟ ಆಡ್ಬಿಟ್ಟಿಯಲ್ಲ ನಿಂಗೆ ವಿಷಯ ಗೊತ್ತಾಗೋಯ್ತಾ? ಗೊತ್ತಾಗೋಯ್ತು. ನಿಂಗೆ ಸಿಂಗಾರಿ ಜೊತೆಗೆ ಕನೆಕ್ಷನ್ ಅದೇ ಅಂತ ಗೊತ್ತಿತ್ತು, ಆದ್ರೆ ಈ ಕಲಿ ಜೊತೆಗೆ ಗೊತ್ತಿರ್ಲಿಲ್ಲ ಬಿಡು. ವಾ ಅಲ್ಲ ಕಣೆ ರಾಜಿ, ನೀನ್ ಇಂಥ ಕೆಲಸ ಮಾಡವಳ? ನಂಜವ್ವ ನಿನ್ ಕೈ ಹಿಡ್ದು ಬೇಡ್ಕೋತೀನಿ, ದಯವಿಟ್ಟು ನೀನೇ ನಂಗೆ ಸಹಾಯ ಮಾಡ್ಬೇಕು. ಇಲ್ಲ ಅಂತ ಅನ್ಬೇಡ, ಸಹಾಯ ಮಾಡು ನಂಜಮ್ಮ. ಬಂದ್ಬಿಡು. ಅಲ್ಲ ಒಬ್ಳೆ ಹೋಗಿ ಆ ಸಿಂಗಾರಿ ಜೊತೆ ಒಪ್ಪಂದ ಮಾಡ್ಕೊಂಡಾಗ ನನ್ ಗೆಪ್ತಿ ಬರ್ನಿಲ್ವಾ? ಈಗ ನಾನ್ ಸಹಾಯ ಬೇಕು ನಿನ್ಗೆಲ್ವಾ? ಅಯ್ಯೋ ಏನೋ ತೆಪ್ಪಾಗೋಯ್ತು, ಕ್ಷಮಿಸ್ಬಿಡು. ಈಗೇನು ನೀನ್ ಸಹಾಯ ಮಾಡ್ತೀಯ ಮಾಡಲ್ವೋ? ಯಾಕೆ ಬಂದ್ಬಿಡು. ನೀನಂತವಳು ಸಹಾಯ ಮಾಡಿದ್ರೆ ನನಗೆ ಪಾಪ ಸುತ್ಕತ್ತದೆ. ಅದ್ಯಾಕ ಹಂಗಂತೀಯ ನಂಜಮ್ಮ? ಇನ್ನೇನಂದರು? ಇನ್ನೇನಲ್ಲಿ? ಅಲ್ಲ ಬರೋ ಲಾಭದಾಗಿ ನನಗೂ ಪಾಲು ಕೊಡ್ಬೇಕಾಯ್ತದೆ ಅಂತ ಒಬ್ಳೆ ಹೋಗಿ ಒಪ್ಪಂದ ಮಾಡ್ಕೊಂಡ್ ಬಂದಿದ್ಯಾ? ಇಂಥವಳಿಗೆ ನನ್ನ ಸಹಾಯ ಬೇಕಂತೆ. ನಾವು ಹೋಯ್ತೀನಿ, ಏನಾರು ಮಾಡ. ಅಯ್ಯೋ ನಂಜವ್ವ, ನಡು ನೀರಲ್ಲಿ ನಿಂತೀವ್ನಿ, ದಯವಿಟ್ಟು ನನ್ನ ಮುಳುಗಕ್ ಬಿಡ್ಬೇಡ. ಕೈ ಹಿಡ್ದಿ ಹತ್ತು. ನಿನ್ ಕೈ ಹಿಡ್ದು ಎತ್ಬಿಟ್ರೆ ನೀನ್ ನನ್ನೇ ಮುಳುಗಿಸ್ಬಿಡ್ತೀಯ ಆಟೆಯ. ಆ ಸಿಂಗಾರವ ಎಂತವಳು ಅಂತ ನಿಂಗೆ ಗೊತ್ತು ತಾನೆ? ಅವಳ ಮಗಂಗೆ ಏನಾದ್ರೂ ಆಗಿದೆ ಅಂತ ಗೊತ್ತಾದ್ರೆ ನನ್ನ ಸಾಯಿಸ್ಬಿಡ್ತಾಳೆ. ಸತ್ತೋಗು.